ಕ್ಯಾನ್ಸರ್ನಂತ ಮಹಾಮಾರಿ ಕಾಯಿಲೆಯನ್ನೇ ಬರದಂತೆ ತಡೆಯುವ ಶಕ್ತಿ ಕರಿಮೆಣಸಿಗಿದೆ ಅಂದ್ರೆ ನೀವು ನಂಬಲೇಬೇಕು. ಸಾವಿರಾರು ವರ್ಷಗಳಿಂದಲೂ ಆಯುರ್ವೇದದಲ್ಲಿ ಕಪ್ಪು ಬಂಗಾರ ಕರಿಮೆಣಸನ್ನ ಹಲವು ರೋಗಗಳಿಗೆ ಮದ್ದಾಗಿ ಬಳಸಲಾಗ್ತಿದೆ. ಹಲವು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾದ ಕರಿಮೆಣಸಿನ ಲಾಭಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಕರಿಮೆಣಸಿನಲ್ಲಿದೆ ಹಲವು ಆರೋಗ್ಯಕಾರಿ ಅಂಶಗಳು. ಹಲವು ಮಾರಕ ರೋಗಗಳಿಗಿದು ರಾಮಬಾಣ. ಕ್ಯಾನ್ಸರ್ನಂತ ಕಾಯಿಲೆಯನ್ನೇ ತಡೆಯುವ ಶಕ್ತಿ. ಕರಿಮೆಣಸು 13-14ನೇ ಶತಮಾನದಲ್ಲಿ ಪಾಶ್ಚಾತ್ಯ ಜಗತ್ತು ಇದನ್ನ ಕಪ್ಪು ಬಂಗಾರ ಎಂದೇ ಕರೀತಾ ಇತ್ತು. ಇದಕ್ಕೆ ಇದ್ದ ಬೇಡಿಕೆಯಿಂದಲೇ ವಿಶ್ವದ ಅನೇಕ ಅನ್ಯ ರಾಷ್ಟ್ರಗಳು ಭಾರತದತ್ತ ಧಾವಿಸಿ ಬಂದವು. ಮಸಾಲೆ ಪದಾರ್ಥಕ್ಕೋಸ್ಕರವೇ ಈ ದೇಶದಲ್ಲಿ ಏನೆಲ್ಲ ನಡೆಯಿತು ಅನ್ನೋದು ಈಗ ಇತಿಹಾಸ ಬಿಡಿ. ಆದ್ರೆ ಕರಿಮೆಣಸು ಒಂದು ಕಾಲದಲ್ಲಿ ಭಾರತದಿಂದ ಅತಿ ಹೆಚ್ಚು ದುಡ್ಡಿಗೆ ವಿದೇಶಗಳಿಗೆ ರಫ್ತಾಗ್ತಾ ಇದ್ದ ಒಂದು ಪದಾರ್ಥ. ಖಾರದ ಜಗತ್ತಿನಲ್ಲಿ ತನ್ನದೇ ಸ್ಥಾನ ಪಡೆದುಕೊಂಡಿದ್ದ ಈ ಕರಿಮೆಣಸು ಒಂದು ನೆನಪಿರಲಿ, ಕರಿಮೆಣಸು ಕೇವಲ ಅಡುಗೆ ಮನೆಗೆ ಪಾಕ ತಯಾರಿಕೆಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಆರೋಗ್ಯದ ಪ್ರಯೋಜನಗಳು ಅಸೀಮಿತ. ಕ್ಯಾನ್ಸರ್ನಂತ ಕ್ಯಾನ್ಸರ್ ಅನ್ನೇ ಬರದಂತೆ ತಡೆಯುವ ಶಕ್ತಿ ಈ ಕಪ್ಪು ಬಂಗಾರಕ್ಕಿದೆ. ಇದನ್ನ ಕಿಂಗ್ ಆಫ್ ಸ್ಪೈಸಿ ಅಂತಲೇ ಪಾಶ್ಚಾತ್ಯ ಜಗತ್ತು ಮತ್ತೊಂದು ಹೆಸರಿನಿಂದ ಕರೆಯುತ್ತೆ, ಅಂದ್ರೆ ಖಾರಗಳ ರಾಜ ಅಂತ. ಸಾವಿರಾರು ವರ್ಷಗಳ ಹಿಂದೆಯೇ ಕರಿಮೆಣಸನ್ನ ಆಯುರ್ವೇದದ ಹಲವು ರೋಗಗಳಿಗೆ ಮದ್ದಾಗಿ ಉಪಯೋಗಿಸಿದೆ. ಇಂದಿಗೂ ಕೂಡ ಕರಿಮೆಣಸಿನ ಪ್ರಯೋಜನಗಳನ್ನ ಅನೇಕ ವೈದ್ಯರು ಹೇಳುತ್ತಲೇ ಇರ್ತಾರೆ. ಕಾರಣ ಅದರೊಳಗಿರುವ ಔಷಧಿ ಗುಣಗಳು. ಎಂದಿಗೂ ಜಗತ್ತು ಇದು ಹಲವು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣ ಎನ್ನುತ್ತೆ. ಉರಿಯೂತದಿಂದ ನಿಮಗೆ ಸಿಗಲಿದೆ ಮುಕ್ತಿ. ಈ ಉರಿಯೂತದಂತಹ ಸಮಸ್ಯೆಗಳು ತನ್ನ ಜೊತೆಗೆ ಅನೇಕ ಸಮಸ್ಯೆಗಳನ್ನ ತಂದಿರುತ್ತೆ. ಸಂಧಿವಾತ, ಹೃದಯ ಸಂಬಂಧಿ ಕಾಯಿಲೆಗಳು, ಮಧುಮೇಹ, ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತೆ. ಇಂತಹ ಸಮಸ್ಯೆಗಳಿಗೆ ಅನೇಕ ಪ್ರಯೋಗಾಲಯಗಳು ವರದಿಯ ಪ್ರಕಾರ ಕರಿಮೆಣಸು ಸೇವಿಸಲು ಸಲಹೆ ನೀಡುತ್ತಾರೆ. ಕರಿಮೆಣಸಿನಲ್ಲಿರುವ ಅಂಶಗಳು ಈ ಉರಿಯೂತದಂತಹ ಸಮಸ್ಯೆಗಳ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಪ್ರಯೋಗಾಲಯದಲ್ಲಿ ನಡೆದ ಇಲಿಯ ಮೇಲಿನ ಪ್ರಯೋಗ ಇದಕ್ಕೆ ದೊಡ್ಡ ಸಾಕ್ಷಿ. ಉರಿಯೂತವಿರುವ ಇಲಿಯ ಮೇಲೆ ಕರಿಮೆಣಸನ್ನ ಪ್ರಯೋಗಿಸಿ ನೋಡಿದಾಗ ಜಾಯಿಂಟ್ ಸ್ವೆಲ್ಲಿಂಗ್ ಹಾಗೂ ಉರಿಯೂತದಿಂದ ಕಾಣಿಸುವ ರಕ್ತದ ಕಲೆಗಳು ಕಡಿಮೆಯಾಗಿರೋದು ಸ್ಪಷ್ಟವಾಗಿದೆ. ಹೀಗಾಗಿ ಇದೊಂದು ಉರಿಯೂತ ನಿರೋಧಕ ಶಕ್ತಿಯನ್ನ ಕೆಲಸ ಮಾಡುತ್ತೆ ಎಂದು ವೈದ್ಯರೇ ಸ್ಪಷ್ಟಪಡಿಸಿದ್ದಾರೆ. ಮೆದುಳಿನ ಕಾರ್ಯಕ್ಕೆ ಬಹಳ ಸಹಾಯಕಾರಿ ಈ ಮೆಣಸು. ಕರಿಮೆಣಸು ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ ಎಂದು ಅನೇಕ ಪ್ರಯೋಗಾಲಯಗಳು ಸಾಬೀತು ಮಾಡಿವೆ. ಬಹಳ ಪ್ರಮುಖವಾಗಿ ಮೆದುಳಿನಿಂದ ಉಂಟಾಗುವ ಸಮಸ್ಯೆಗಳಾದ ಅಲ್ಝೈಮರ್ಸ್, ಪಾರ್ಕಿನ್ಸನ್ಗಳಂತಹ ಸಮಸ್ಯೆಗಳನ್ನ ಕ್ಷೀಣಿಸುವಂತೆ ಮಾಡುವ ಶಕ್ತಿ ಕರಿಮೆಣಸಿನಲ್ಲಿದೆ. ಒಂದು ಅಧ್ಯಯನ ಹೇಳುವ ಪ್ರಕಾರ ಅಲ್ಝೈಮರ್ಸ್ನಿಂದ ಬಳಲ್ತಾ ಇದ್ದವರ ಮೇಲೆ ಈ ಕರಿಮೆಣಸಿನ ಔಷಧಿಯನ್ನ ಪ್ರಯೋಗ ಮಾಡಿದಾಗ ಅವರ ಜ್ಞಾಪಕ ಶಕ್ತಿ ಸುಧಾರಣೆಯಾಗಿದ್ದು ಕಂಡುಬಂದಿದೆ. ಸಕ್ಕರೆ ಕಾಯಿಲೆಗೆ ರಾಮಬಾಣ ಕರಿಮೆಣಸು. ಈ ವಿಷಯವೂ ಕೂಡ ಒಂದು ಇಲಿಯ ಮೇಲೆ ನಡೆದ ಪ್ರಯೋಗದ ಆಧಾರದಲ್ಲಿ ಹೇಳಲಾಗುತ್ತೆ. ಇಲಿಯ ದೇಹದಲ್ಲಿ ಗ್ಲೂಕೋಸ್ ನೀಡಿದ ಬಳಿಕ ಕರಿಮೆಣಸಿನ ಔಷಧಿ ನೀಡಿದಾಗ ರಕ್ತದಲ್ಲಿ ಸಕ್ಕರೆ ಅಂಶವು ಕಡಿಮೆಯಾಗಿದ್ದು ಕಂಡುಬಂದಿದೆ. ಇದು ಮಾತ್ರವಲ್ಲ, ಕರಿಮೆಣಸು ನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ 8 ವಾರದಲ್ಲಿ ತೂಕ ಇಳಿಸಿಕೊಂಡು 86 ಜನರು ಇದ್ದಾರೆ ಅಂತ ಹೇಳಿ ಅಧ್ಯಯನವೊಂದು ಹೇಳಿದೆ. 86 ಜನರ ಮೇಲೆ ನಡೆದ ಈ ಪ್ರಯೋಗ ಯಶಸ್ವಿ ಕೂಡ ಆಗಿದೆ. ಅದು ಮಾತ್ರವಲ್ಲ, ಇದು ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಮಾಡುತ್ತೆ ಎಂದು ಕೂಡ ಹೇಳಲಾಗಿದೆ. ಕೊಲೆಸ್ಟ್ರಾಲ್ ಕರಗಿಸುವಲ್ಲಿ ಕರಿಮೆಣಸು ಕಿಂಗ್. ಅತಿ ಹೆಚ್ಚು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅದನ್ನ ಕರಗಿಸೋದ್ರಲ್ಲಿ ಕರಿಮೆಣಸಿನ ಪಾತ್ರ ತುಂಬಾ ದೊಡ್ಡದಿದೆ ಎನ್ನುತ್ತೆ ಹಲವು ಅಧ್ಯಯನಗಳು. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಈ ವಿಚಾರದಲ್ಲಿ ಒಟ್ಟು 42 ಅಧ್ಯಯನಗಳನ್ನ ಕೈಗೊಳ್ಳಲಾಗಿದೆ. ಅವುಗಳ ಪ್ರಕಾರ ಬ್ಲಾಕ್ ಪೆಪ್ಪರ್ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಭಾರಿ ಪರಿಣಾಮಕಾರಿ ಪಾತ್ರವನ್ನ ನಿರ್ವಹಿಸುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ. ಹಲವು ಸಂಶೋಧನೆಗಳು ಈಗಾಗಲೇ ಹೇಳಿರುವಂತೆ ಕರಿಮೆಣಸಿನಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಇದೆ. ಟೆಸ್ಟ್ ಟ್ಯೂಬ್ ಅಧ್ಯಯನ ಪ್ರಕಾರ ಕರಿಮೆಣಸಿನಿಂದ ಸ್ತನ ಕ್ಯಾನ್ಸರ್ಗಳ ಸೆಲ್ಗಳನ್ನ ನಾಶ ಮಾಡಬಹುದು ಎಂದು ಅಧ್ಯಯನದಲ್ಲಿ ಹೇಳಲಾಗಿದೆ. ನಿತ್ಯ 5 ಕರಿಮೆಣಸು ನಾವು ಸೇವಿಸಿದ್ರೆ ನಮಗೆ ಜನ್ಮದಲ್ಲಿಯೇ ಕ್ಯಾನ್ಸರ್ ಬರಲು ಸಾಧ್ಯವಿಲ್ಲ ಎಂದು ಆಯುರ್ವೇದಿಕ್ ತಜ್ಞರು ಕೂಡ ಹೇಳಿದ್ದಾರೆ.